ಅಜ್ಜವ್ರು ಅನ್ನಕತ್ತಿದ್ರು ಆಗಲೇ ಸೌದತ್ತಿ ಒಳಗ ಎಲ್ಲವೂ ಇಲ್ಲ, ಕೊಲ್ಲಾಪುರ ಒಳಗ ಮಾರಿಕಾಂಬ ಇಲ್ಲ, ತುಳಜಾಪುರದೊಳಗ ಅಂಬಾಭವಾನಿ ಇಲ್ಲ, ಮೈಸೂರು ಚಾಮುಂಡಿ ಬೆಟ್ಟದೊಳಗ ಚಾಮುಂಡಿ ಇಲ್ಲ, ಗುಡ್ಡಾಪುರದೊಳಗ ದಾನವಿ ಇಲ್ಲ. ಯಾಕ್ರಿ ಆಚಾರ ಅಂದನ? ಎಲ್ಲಾರು ಇಲ್ಲೇ ನಮ್ಮ ಊರಾಗ ಬಂದಾರ್ರಿ ಇವತ್ತ ಅಂತಂದ್ರು ಅವ್ರು. ಅಜ್ಜಾರ ಹಂಗ ಕಾಣಕತ್ತೀರಿ. ಇವತ್ತೇನೈತವ ವಿಚಾರ? ಏನೈತ್ರಿ? ಮದುವೆ. ನೋಡ್ರಿ ಎಷ್ಟು ಚಂದ ಕುಲು ನಗತಾರ ಮದುವೆ ಅಂದುಗಳನ್ನ ಅಲ್ಲ. ಮದುವೆ ಅಂದ್ರನ ಹಂಗ ಎಲ್ಲಾರಿಗೂ ಅಷ್ಟು ಖುಷಿ, ಹೌದಿಲ್ಲ? ಸಣ್ಣ ಹುಡುಗರು ಮನೆಯೊಳಗ ಅಂತಾವ, ಮಮ್ಮಿ ನನ್ನ ಮದ್ವೆ ಯಾವಾಗ ಮಾಡ್ತಿ? ನೀವು ಮದುವೆ ಮಾಡ್ಲಿಕ್ಕಂದ್ರೆ ಅವ ಮದುವೆ ಮಾಡ್ಕೊಂಡು ಆಟ ಆಡ್ತಾವ. ಹಳ್ಳಿ ಜೀವನ, ಹಳ್ಳಿ ಎಲ್ಲಾರು ರೈತರು ಇರ್ತೀವಿ. ತಾಡ್ಪತ್ರೆ ಹಾಕಿ ಕೆಳಗ ಸಣ್ಣವರಿದ್ದಾಗ ಆಡ್ತಿರ್ತಾರ. ನೀ ಮಮ್ಮಿ ಆಗ, ನಾ ಪಪ್ಪ ಹಾಕಿ, ನೀ ಅವಾಗ ನಾ ಅಪ್ಪ ಹಾಕೀನಿ. ನೋಡ್ಬೇಕ ಅವ್ ಚಂದ ಆಟ ಆಡ್ತಾವ. ನೀ ಅವಾಗ ನಾ ಅಪ್ಪ ಹಾಕಿನಂತ ತಿಳ್ಕೊಂಡು ಒಂದು 3 ಕಾಲ್ ಜೋಡಿಸಿ ಒಲಿ ಮ್ಯಾಲೆ ತವಿ ಇಟ್ಟ ಆ ಗಿಡ ತಪ್ಪಲ ಈ ಗಿಡ ತಪ್ಪಲ ತಂದ ಪಲ್ಯ ಮಾಡಿ ಅವ ಗಂಡ ಅದಾವ ಅಂತಿರ್ತಾನ. ನೀವೊಂದ ಅಡಿಗೆ ಮಾಡ, ನಾ ಅಟ್ಟ ಹೊಲಕ್ಕೆ ಹೋಗಿ ಬರ್ತೀನಿ ಕೆಲಸ ಅಂತ ತಿಳ್ಕೊಂಡು ಅವ ಹೋಗಿರ್ತಾನ. ನೋಡ್ಬೇಕು ಎಷ್ಟು ಚಂದ ಆಟ ಆಡ್ತಿರ್ತಾವ ಸಣ್ಣ ಹುಡುಗರು. ಅಡಿಗೆ ಮಾಡಿ ಇಡ್ತಾಳ, ಕಾಯ್ತಿರ್ತಾಳ ಆಕಿ. ಇನ್ನ ನನ್ನ ಗಂಡ ಬರೋವಲ್ಲ ಊಟ ಮಾಡಾಕ, ಅಡಿಗೆ ಅಂತೂ ಆಗ್ಯದ, ಲೇಟ್ ಮಾಡಿ ಬಂದ್ರ ಆರಿ ಹೋಗ್ತಂತ ತಿಳ್ಕೊಂಡು ಅವಾಗ ಒಂದ್ ತಲೆ ಮೇಲೆ ಅಲ್ಲೇ ಇಲ್ಲೇ ಬಿದ್ದಿದ್ದು ಒಂದು 4 ಕಟ್ಟಿಗೆ ತಗೊಂಡ್ಬಂಡ ಹುಷಪ್ಪ ಅಂತೇಳಿ ಒಗಿತಾನ. ಆಕಿ ಮುಂದೆ ಬಂದ ಹೊಲಕ್ ಹೋಗಿದ್ದವ, ಏನ್ ಬಿಸಲ, ಏನೈತಿ ಬಿಸಲ, ಸಾಕಾಗೈತಿ, ಹೊಟ್ಟೆ ಸ್ವಲ್ಪ ಊಟ ಮಾಡಕ್ ಊಟ ಕೊಡಬ ಅಂತ ತಿಳ್ಕೊಂಡು ಅವ ಅಂತಾನೆ. ಬಾಯಪ್ಪ ಊಟ ಮಾಡಿ, ಅಡಿಗೆ ಮಾಡೇ ಬಾಳತ್ತಾತ, ನಾನು ತಯಾರಾಗಿ ಬಾಳತ್ತಾತ, ನಂದು ಅಡಿಗೆ ಊಟ ಮಾಡಬಂತ ಅಕ್ಕಿ ಅಂತ. ಎಷ್ಟು ಚಂದ ಆಟ ಆಡ್ತಿರ್ತಾವ ಹಳ್ಳಿ ಜೀವನದೊಳಗೆ. ಇನ್ನ ಇವತ್ತಿನ ಯುವಕರಿಗೆ ಮದುವೆ ಮಾಡೋದು ಈಗ ಹೇಳೋದ ಬೇಡ. ನೀವು ಮಾಡ್ಯಾರ ಮಾಡ್ರಿ, ಬಿಟ್ಟಾರ ಬಿಡ್ರಿ, ನಾವು ಮಾಡ್ಕೊಂಡು ಮನೆಗೆ ಬರ್ತೀವಂತ, ಹೌದಿಲ್ಲ? ಅವಾಗಿನ ಕಾಲಕ್ಕೆ ಗಂಧರ್ವ ವಿವಾಹ ಅಂತ ಕರೀತಿದ್ರು. ಈಗೇನಂತೀವಿ ನಾವು? ಲವ್ ಮ್ಯಾರೇಜ್ ಅಂತೀವಿ, ಲವ್ ಮ್ಯಾರೇಜ್. ಅವಾಗಿನ ಕಾಲಕ್ಕೆ ಗಂಧರ್ವ ವಿವಾಹ ಅಂತ ಕರೀತಿದ್ರು. ಅದಕ್ಕೆ ಈಗ ನಾವೇನ್ ಮಾಡ್ತೀವಿ? ಲವ್ ಮ್ಯಾರೇಜ್ ಅಂತ ಕರಿತೀವಿ, ಹೌದು? ಮದುವೆ ಅನ್ನುಗಳನ್ನ ನೋಡ್ರಿ, ಸಣ್ಣ ಹುಡುಗರ ಮುಖದ ಖುಷಿ ಆಗ್ತದ. ಅವಕ್ಕೇನ್ ಗೊತ್ತ್ರಿ ಮದುವೆ ಅಂತಂದ್ರ? ಮದುವೆ ಎಂಬುದು 2 ಹೃದಯಗಳ ಸಮ್ಮಿಲನ ಅಂತ ಕರೀತಾರೆ. ಮದುವೆ ಎಂಬುದು 2 ಹೃದಯಗಳ ಸಮ್ಮಿಲನ. ಶರೀರವನ್ನ ಕೂಡಿಸೋದಕ್ಕೆ ಮದುವೆ ಅನ್ನೋದಿಲ್ಲ. ಹುಡುಗಿ ಎಲ್ಲೇ ಇರ್ತಾಳ, ಹುಡುಗ ಎಲ್ಲೇ ಇರ್ತಾನ, ಅವರಿಬ್ಬರನ್ನು ಕೂಡಿಸೋದಕ್ಕ ಮದುವೆ ಅನ್ನೋದಿಲ್ಲ. ಅವರಿಬ್ಬರ ಮನಸ್ಸುಗಳನ್ನ ಒಂದು ಮಾಡೋದಕ್ಕೆ ಮದುವೆ ಅಂತಾರಂತ. ಮದುವೆ ಅನ್ನೋದು 2 ಹೃದಯಗಳ ಸಮ್ಮಿಲನ ಅಂತ ಕರೀತಾರೆ, ಸಮ್ಮಿಲನ ಅಂತ ಕರೀತಾರೆ. ಮದುವೆ ಎಷ್ಟು ಅಕ್ಷರ ಅದಾವ್ರಿ? 3 ಅಕ್ಷರ ಅಲ್ಲ? ಆ ವ್ಯಾ ಬಿಟ್ಟ ಮಧು ಅಷ್ಟ ಕೂಡಿಸ್ರಿ. ಮಧು ಮಧು ಅಂತಂದ್ರೆ ಏನು? ಯಾ ಹನಿಯವ ಮಧು ಅಂತಂದ್ರ ಜೇನು ಹನಿ, ಹೌದಿಲ್ಲ? ಹೆಂಗಿರ್ತದ ಜೇನು ಹನಿ? ಶಿವಿ ಇರ್ತದಲ್ಲ. ಮಧು ಅಂತಂದ್ರೆ ಜೇನು ಹನಿ. ಮದುವೆ ಆಗಿರ್ತಕ್ಕಂಥ ಗಂಡ ಹೆಂಡತಿ ಪರಸ್ಪರವಾಗಿ ಹೊಂದಾಣಿಕೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಇದ್ದಿದ್ದೇ ಕರೆ ಆಗಿತ್ತಪ್ಪ ಅಂತಂದ್ರ ಅವ್ರ ಬಾಳು, ಅವ್ರ ಜೀವನ ಆ ಜೇನು ಹನಿಯನ್ನು ಸಿಹಿಯಾಗಿರ್ತಕ್ಕಂಥ, ಜೇನು ಹನಿಯನ್ನು ಸಿಹಿಯಾಗಿರ್ತೈತಂತ ಮಧು. ಅದ ಏನಾದ್ರೂ ಒಂದಿಷ್ಟು ಜಗಳ ಆತಪ್ಪ ಅಂತಂದ್ರ, ಏನಾದ್ರೂ ಒಂದಿಷ್ಟು ತೊಂದರೆ ಬಂತಪ್ಪ ಅಂತಂದ್ರ 63 ಇದ್ದಿದ್ದು 36 ಆಗಿಬಿಡ್ತದ. 63 ಇದ್ದಿದ್ದು 36 ಆಗಿಬಿಡ್ತದ.
ಮದುವೆಯಾಗಿ ಪರಸ್ಪರ ಹೊಂದಾಣಿಕೆಯಿಂದ ನಂಬಿಕೆ ಪ್ರೀತಿ ವಿಶ್ವಾಸದಿಂದ ಯಾರು ಜೀವನ ನಡೆಸ್ತಾರಲ್ಲ ಅವರ ಬದುಕ ಜೇನಿನಂಗ ಸಿಹಿ ಆಗ್ತದಂತ ಒಂದಿಷ್ಟು ಏನಾದ್ರೂ ನಂಬಿಕೆ ಪ್ರೀತಿ ವಿಶ್ವಾಸ ಇರ್ಲಾರ್ದ ಜಗಳ ಹತ್ತಪ್ಪ ಅಂತಂದ್ರ ಮಾಡಿದ ಅಡಿಗೆ ಹಳಿಸಿಬಿಟ್ಟಂಗಂತ ಅದಕ್ಕ ಈ ಮದುವೆ ಅಂತಕ್ಕಂಥದ್ದು ಎರಡು ಹೃದಯಗಳ ಸಮ್ಮಿಲನ ಅಂತ ಕರೀತಾರೆ ಈ ಪ್ರಪಂಚದ ತಂದೆ ತಾಯಿಗಳಾಗಿರ್ತಕ್ಕಂಥವರು ಕೂಡ ವಿಶ್ವ ಕುಟುಂಬಿಯಾಗಿ ಬದುಕಾಕತ್ತಾರೆ. ವಿಶ್ವ ಕುಟುಂಬಿಯಾಗಿ ಅವ್ರದ್ದು ಒಂದು ಜೀವನ ಅದಲ್ಲ. ಪರಮಾತ್ಮ, ಪಾರ್ವತಿ, ಗಣಪತಿ, ಷಣ್ಮುಖ, 4 ಆಶ್ರಮಗಳದಾವ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಈ 4 ಆಶ್ರಮದೊಳಗ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಆಶ್ರಮ ಬ್ರಹ್ಮಚರ್ಯ ಅಂತ ಕರೀತಾರೆ. ಈ ಜಗತ್ತಿನ ತಂದೆ ತಾಯಿಗಳಾಗಿರ್ತಕ್ಕಂಥವರು ಕೂಡ ಪಾರ್ವತಿ ಪರಮೇಶ್ವರರು ವಿಶ್ವ ಕುಟುಂಬಿಯಾಗಿ ಬದುಕ್ತಿರ್ತಾರೆ. ಜಾಣನೋ ಲೌಕಿಕ ಪಾರಮಾರ್ಥಿಕದೊಳಗಿರ್ತಕ್ಕಂಥವನು ಜಾಣನೋ ಅಂತ ಕರೀತಾರೆ. ಈ ಲೌಕಿಕ ಅಂತಕ್ಕಂಥದ್ದು ಯಾರು ಹೇಳ್ಕೊಡೋದೋ ಬೇಡ, ತಾನ ಬಂದ್ಬಿಡ್ತದ. ಸಂಸಾರದೊಳಗೆ ಇದ್ಕೊಂಡೇ ಸದ್ಗತಿ ಕಾಣೋದಂತ ಹೇಳ್ತಾರೆ ಜ್ಞಾನಿಗಳು. ಸಂಸಾರದೊಳಗೆ ಇದ್ಕೊಂಡೇ ಆ ಭಗವಂತನನ್ನ ಒಲಿಸ್ಕೊಳ್ಳೋದು, ಆ ದೇವರ ಸ್ಮರಣೆಯನ್ನ ಮಾಡೋದು, ಆ ಭಗವಂತನನ್ನ ಒಲಿಸ್ಕೊಳ್ಳೋದು ಅಂತ ಹೇಳ್ತಾರೆ. ಸಂಸಾರದೊಳಗೆ ಇದ್ಕೊಂಡೇ ಸದ್ಗತಿ ಕಾಣೋದಂತ. ಸದ್ಗತಿ ಒಂದಿತ ಕುಂದರಪ್ಪ, ಇನ್ನೊಂದು 5 ನಿಮಿಷ ಕುಂತು ಬಿಡ್ರಿ. ಆ ಸೌಂಡ್ ಹಂಗ ಕಾಡಕತ್ತೈತಿ, ನೀವು ಕಾಡಬಾರ್ದು. ಆ ಬಲದೇವ ಅರಸ ತನ್ನ ತಂಗಿ ಆಗಿರ್ತಕ್ಕಂಥ ಮಾದಲಾಂಬಿಕೆ ಮಾದರಸ ಭೇಟಿಯಾಗಿ ಅವರ ಯೋಗಕ್ಷೇಮವನ್ನ ವಿಚಾರಿಸಿ, ತಂಗಿ ಮತ್ತ ಬಸವಣ್ಣಗ ಮತ್ತು ಗಂಗಾಂಬಿಕೆಗೆ ಮದುವೆ ಮಾಡೋಣ ಅಂತಕ್ಕಂಥ ವಿಚಾರವನ್ನ ಮಾತಾಡಿದ್ವಿ. ಅದನ್ನ ಈಗ ನೆರವೇರಿಸ್ಕೊಡು ಅಂತ ತಿಳ್ಕೊಂಡು ಹೇಳಿದಾಗ ತಂಗಿ ಆಗಿರ್ತಕ್ಕಂಥ ಮಾದಲಾಂಬಿಕೆ 8 ವರ್ಷದವನಿದ್ದಾಗೆ ಉಪನಯನವನ್ನ ಮಾಡ್ಕೊಪ್ಪ ಅಂತ ತಿಳ್ಕೊಂಡಾಗ ಅದರ ತಿರಸ್ಕಾರವನ್ನ ಮಾಡಿ ಕೂಡಲ ಸಂಗಮಕ್ಕೆ ಹೋದವ ಇನ್ನೂ ಬಂದಿಲ್ಲ ಅಂತ ಹೇಳ್ತಾವ ಅಲ್ಲ. ಆ ಉಪನಯನವನ್ನೇ ತಿರಸ್ಕಾರ ಮಾಡಿ ಹೋಗಿರ್ತಕ್ಕಂಥವ ಇನ್ನು ಮದುವೆ ಮಾಡಕ್ ಒಪ್ಕೋತಾನೋ ಇಲ್ಲೋ ಗೊತ್ತಿಲ್ಲ ಅಂತ ತಿಳ್ಕೊಂಡು ಯಾರಿಗ ಹೇಳಿದ್ರ ಅವ ಮದುವೆಗೆ ಒಪ್ಕೋತಾನೆ, ಯಾರ ಹತ್ರ ಹೋದ್ರ ಅವ ಮದುವೆಗೆ ಒಪ್ಕೋತಾನ ಅಂತ ತಿಳ್ಕೊಂಡು ವಿಚಾರ ಮಾಡಿದೊಳಗ ಆ ಸಂಗಮನಾಥ ಗುರುಗಳು ಅಂತಕ್ಕಂಥವ್ರು ಅವರಿಗೆ ಹೋಗಿ ಹೇಳಿದ್ರ ಅವ ಗುರುವಿನ ಮಾತು ಅಂತಕ್ಕಂಥದ್ದು ಮೀರೋದಿಲ್ಲ. ಅವನಿಗೆ ಹೋಗಿ ಭೇಟಿ ಆಗೋಣ ಅಂತ ತಿಳ್ಕೊಂಡು ಎಲ್ಲಿ ಹೋಗ್ತಾರವ ಕೂಡಲ ಸಂಗಮಕ್ಕೆ ಹೋಗ್ತಾರೆ. ನೆನಪಿಟ್ಕೋಬೇಕು, ಯಾವಾಗ ನೆನಪಿಟ್ಕೊಳ್ಳಾರ ನೀವೆಲ್ಲ. ಬಸವಣ್ಣನ ತಂದೆ ತಾಯಿ ಯಾರು? ಬಸವಣ್ಣನ ಮಾವ ಯಾರೀ? ಬಲದೇವ ಅರಸ. ಬಸವಣ್ಣನ ಊರು ಮಾದಲಾಂಬಿಕೆಯ ತವರೂರು ಯಾವ್ದವ? ಇಂಗ್ಲೇಶ್ವರ. ಬಸವಣ್ಣನಿಗ ಎಷ್ಟು ವಯಸ್ಸಿನೊಳಗೆ ಅಕ್ಷರ ಅಭ್ಯಾಸ ಮಾಡಿಸ್ಯಾರ? ಎಷ್ಟ್ರಿ? 6 ವರ್ಷ ಅಕ್ಷರಾಭ್ಯಾಸ ಮಾಡಿಸಿದ್ದು. ಬಸವಣ್ಣ ಹುಟ್ಟಿರ್ತಕ್ಕಂಥ ಇಸ್ವಿ ಎಷ್ಟ್ರಿ? ಚಪ್ಪಾಳೆ ಹೊಡ್ರಿ ಆ ಖುಷಿಗೊಂದು ನೋಡ್ರಿ. 1131. ಯಾವಾಗ ಹೇಳಿದ್ದು ನಾನು? ಒಂದು ವಾರದಿಂದ ಹೇಳಿರ್ತಕ್ಕಂಥ ವಿಚಾರವನ್ನ. ಜ್ಞಾನ ಅಂತಕ್ಕಂಥದ್ದು ಎಷ್ಟದ? ಈ ಮಾದಲಾಂಬಿಕೆ ಮಾದರಸ ಮತ್ತು ಬಲದೇವ ಅರಸ ಎಲ್ಲಿ ಹೋಗ್ತಾರಪ್ಪ ಅಂತಂದ್ರೆ ಸಂಗಮಕ್ಕೆ ಹೋಗ್ತಾರೆ. ಸಂಗಮಕ್ಕೆ ಹೋಗಿ ಸಂಗಮನಾಥ ಗುರುಗಳನ್ನ ಭೇಟಿ ಆಗ್ತಾರೆ. ಯಪ್ಪ ನಮಸ್ಕಾರವನ್ನ ಮಾಡಿ ಭಯಭಕ್ತಿಯಿಂದ ನಾವು ಭಾಗೇವಾಡಿಯಿಂದ ಬಂದೀವಪ್ಪ. ಏನು 8 ವರ್ಷದೊಳಗೆ ಆ ಬಸವಣ್ಣ ಬಾಲಕ ನಿಮ್ಮ ಹತ್ರ ಬಂದಾನಲ್ಲ, ಅವನನ್ನು ನೋಡೋದಕ್ಕಾಗಿ ಬಂದೀವಿ. ಅವರ ತಂದೆ
ಅವನ ತಾಯಿ ಸೋದರ ಮಾವ ಆಗಿರ್ತಕ್ಕಂಥ ಬಲದೇವ ಅರಸ, ಅವನ ತಾಯಿ ಮಾದಲಾಂಬಿಕೆ, ನಾನು ಅವರ ತಂದೆ ನಾಗರಸ. ಓಹೋ, ಬಸವಣ್ಣನ ತಂದೆ ತಾಯಿಗಳೇನು ನೀವು? ಅವನ ಸೋದರ ಮಾವ ನೀನೇ ಏನು? ಬಲದೇವ ಅರಸ. ಗುರುಗಳವರು ಎಲ್ಲರನ್ನ ನೋಡ್ತಾರ. ಬಂದಿರ್ತಕ್ಕಂಥ ವಿಚಾರ ಬಲದೇವ ಅರಸ ಹೇಳ್ತಾನೆ, ಇಲ್ರಪ್ಪ, ಬಸವಣ್ಣ ಹುಟ್ಟಿದ ತಕ್ಷಣ ನನಗೂ ಒಂದು ಸುಂದರವಾಗಿರ್ತಕ್ಕಂಥ ಮಗಳದಳ ಗಂಗಾಂಬಿಕೆ ಅಂತ ತಿಳ್ಕೊಂಡು ಆ ಗಂಗಾಂಬಿಕೆಯನ್ನ ಬಸವಣ್ಣನಿಗೆ ಕೊಟ್ಟು ಮದುವೆ ಮಾಡ್ಬೇಕಂತ ತಿಳ್ಕೊಂಡು ನಾನು ಮತ್ತು ನಮ್ಮ ತಂಗಿ ಮಾದಲಾಂಬಿಕೆ ಹಾಗೆ ಮಾತಾಡಿದ್ವಿ. ಆದ್ರೆ ಆ ಬಸವಣ್ಣ ಆ 8 ವರ್ಷ ಇದ್ದಾಗಲೇ ಮನೆಯನ್ನ ತೊರೆದು ಇವತ್ತ ನಿನ್ನ ಪಾದ ಸೇವಕ್ಕಾಗಿ ಇಲ್ಲಿ ಬಂದಾನ. ಅದಕ್ಕ ನೀವೇ ಹೆಂಗಾದ್ರೂ ಮಾಡಿ ಅವನನ್ನು ಒಪ್ಪಿಸ್ಬೇಕಂತ ತಿಳ್ಕೊಂಡು ಆ ಬಲದೇವ ಅರಸ ಹೇಳ್ತಾನ ಗುರುವಿಗೆ. ಹೌದೇನು? ಬಸವಣ್ಣನಿಗೆ ಕರಿಯಾಗಿ ಕಳಿಸ್ತಾರ. ಬಸವಣ್ಣ ಬರ್ತಾನ, ಗುರುಗಳಿಗೆ ನಮಸ್ಕಾರವನ್ನ ಮಾಡ್ತಾನ. ಕರೆದ್ರಲ್ಲಪ್ಪ? ಹೌದು, ಕರೆದಿನಿ ಬಸವಣ್ಣ. ನೋಡಿಲ್ಲಿ, ನಿನ್ನ ತಾಯಿ ಬಂದಾಳ, ನಿನ್ನ ತಂದೆ ಬಂದಾನ, ನಿನ್ನ ಸೋದರ ಮಾವನಾಗಿರ್ತಕ್ಕಂಥ ಬಲದೇವ ಅರಸ ಬಂದಾನ ಅಂತ ತಿಳ್ಕೊಂಡು ಹೇಳ್ತಾರ. ಹೂನ್ರಪ್ಪ ಬಸವಣ್ಣ, ನಾನು ನಿನಗೊಂದು ವಿಚಾರವನ್ನ ಹೇಳ್ತೀನಿ, ಅಪ್ಪಣೆ ಮಾಡ್ರಿ ಬುದ್ಧಿ. ನಾನು ನಿನಗೊಂದು ವಿಚಾರವನ್ನ ಹೇಳ್ತೀನಿ ಅಂತ ತಿಳ್ಕೊಂಡು ಹೇಳಿದಾಗ ಬಸವಣ್ಣನಿಗೆ ಗುರುಗಳು ಹೇಳ್ತಾರೆ. ಏನ್ ಹೇಳ್ತಾರಪ್ಪ ಅಂತಂದ್ರೆ, ಬಸವಣ್ಣ ನೀನು ದಾಂಪತ್ಯ ಜೀವನಕ್ಕೆ ಕಾಲಿಡಬೇಕು ಅಂತ ತಿಳ್ಕೊಂಡು ಬಸವಣ್ಣನಿಗೆ ಹೇಳ್ತಾರೆ. ಅವಾಗ ಬಸವಣ್ಣ ಹೇಳ್ತಾನ, ಭವಬಂಧನ ಭವ ಪಾಶವಾದ ಕಾರಣವೇನಯ್ಯ, ಹಿಂದಿನ ಜನ್ಮದಲ್ಲಿ ಲಿಂಗವ ಮರೆದನಾಗಿ, ಹಿಂದನ ಸೀರೆಯಲ್ಲಿ ಜಂಗಮನ ನೆರೆದನಾಗಿ, ಅರಿದಡೆ ಸಂಸಾರ ಹೊತ್ತಿಲ್ಲದೇನು ಕೂಡಲು ಸಂಗಮದೇವ. ಈ ಭವಬಂಧನದೊಳಗೆ ನನಗೆ ಸಿಗಾಕ ಇಚ್ಛೆ ಇಲ್ರಿ. ಈ ಭವಪಾಶದೊಳಗ ಈ ಮದುವೆ ಅಂತಕ್ಕಂಥದ್ದು, ಹೆಂಡರು ಮಕ್ಕಳು ಸಂಸಾರ ಅಂತಕ್ಕಂಥ ಈ ಬಲಿ ಒಳಗ, ಈ ಭವಬಂಧನದೊಳಗ ನನಗೆ ಸಿಗಾಕ ಇಚ್ಛೆ ಇಲ್ರಿಪ್ಪ. ದಯವಿಟ್ಟು ನನಗ ಆ ಭವಬಂಧನದೊಳಗೆ ಸಿಗಸಾಕ್ ಹೋಗ್ಬೇಡ್ರಿ, ಆ ಬಲಿ ಒಳಗ ನನಗೆ ಹಾಕಕ್ ಹೋಗ್ಬೇಡ್ರಿ ಅಂತ ತಿಳ್ಕೊಂಡು ಬಸವಣ್ಣ ಹೇಳ್ತಾನೆ. ಬಲಿ ಅಂದ್ರೆ ಗೊತ್ತಾತಲ್ಲ, ಆ ಇಲಿ ಹಿಡಿಯಾಕ ನಾವು ಬಲಿ ಬೆಳೆಸ್ತೀವಿ, ಗೊತ್ತಲ್ಲವ? ಇಲಿ ಹಿಡಿಯಾಕ, ಆ ಇಲಿ ಹಿಡಿಯಾಕ ನಾವು ಬಲಿ ಬೆಳೆಸ್ತೀವಿ ಮನಿ ಒಳಗ. ರಾತ್ರಿ ಆ ಬಲಿ ಒಳಗೆ ಬಜಿ ಇಟ್ಟು ಲೈಟ್ ಎಲ್ಲ ಆರಿಸಿ ನಾವು ಮಕ್ಕೋತೀವಿ. ಮಕ್ಕೊಂಡ ಮೇಲೆ ಆ ಬಜಿ ವಾಸನೆ ಹಿಡಿದು ಇಲಿ ಏನ್ ಮಾಡ್ತಾವ? ಆ ಬಲಿ ಒಳಗೆ ಹೋಗ್ತದ. ಒಳ್ಳೆ ಚಲೋ ಊಟ ಸಿಕ್ತಿವತ್ ನನಗಂತ ತಿಳ್ಕೊಂಡು ಆ ಬಜಿ ಎಲ್ಲ ತಿಂದು 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 ಖಾಲಿ ಮಾಡ್ತದ. ಆ ಕಡೆ ನೋಡ್ತದ, ಏನೂ ಇರಂಗಿಲ್ಲ. ಬಾಳಿ ಹೋಗ್ಬೇಕು ನೋಡ್ಕೋದ, ಬಲಿ ಬಂದ್ ಆಗಿಬಿಟ್ಟಿರ್ತೈತಿ. ಹೊರಗೆ ಹೋಗಿ ಬರಕ್ ಬರಂಗಿಲ್ಲ. ಒಳಗೆ ಹೋಗಿದ್ದು ಹೊರಗೆ ಬರಕ್ ಬರಂಗಿಲ್ಲ. ಹೊರಗೆ ಮತ್ತೊಂದು ಇಲಿ ಬರ್ತದ. ಮತ್ತೊಂದು ಇಲಿ ಬಂದಾಗ ಹೇಳ್ತದ, ತಮ್ಮ ಬರಬೇಡ, ಇಲ್ಲಿ ಬಜಿ ಇಟ್ಟು ನಮ್ಮನ್ನ ಹಿಡ್ಯಾಕ್ ಹಿಡ್ದಾರ ಬಲಿ, ಇದನ್ನ ಒಳಗ್ ಬರಬೇಡ ಅಂತ ಹೇಳ್ತಾರ. ಆ ಒಳಗಿನ ಇಲಿಗೆ ಹೇಳ್ತದ, ಅಲ್ಲ ಮಗನೇ, ನೀವು ಒಬ್ಬ ತಿನ್ಬೇಕಂತ ಏನು? ನನಗೂ ಬ್ಯಾಡ ಏನು, ನೀವು ಒಬ್ಬ ತಿನ್ಬೇಕಂತ ಏನು? ಅಲ್ಲಿ ಹೋಗಿ ಗೆಳೆಯ, ಇಲ್ಲಿ ಬರಾಕ್ ಹೋಗ್ಬೇಡ, ಬಲಿ ಐತಿದು. ಬಜಿ ಇಟ್ಟ ಆಸೆ ತೋರಿಸಿ ನಮ್ಮನ್ನ ಒಳಗೆ ಕೂಡ ಹಾಕಕತ್ತಾರ, ಬರಾಕ್ ಹೋಗ್ಬೇಡ ಅಂತ ಒಳಗಿನ ಇಲಿ. ಹೊರಗಿನ ಇಲಿ ಹೇಳ್ತದಂತ, ನೀವು ಒಬ್ಬ ತಿಂದು ದೊಡ್ಡವಾಗ್ಬೇಕಂತ ಏನು? ನೀವು ಒಬ್ಬ ತಿಂದು ಬೆಳಿಬೇಕಂತ ಏನಂತ ತಿಳ್ಕೊಂಡು ಒಲಿ ಅಂತ ಅಂದ್ರ, ಒಮ್ಮೆ ಆ ಬಲಿ ಒಳಗೆ ಸಿಕ್ಕೊಂಡಿಪ್ಪ ಅಂತಂದ್ರೆ ನಾವು ಅದರಿಂದ ಹೊರಗೆ ಬರಕ್ ಆಗೋದಿಲ್ಲ. ಬಸವಣ್ಣ ಹೇಳ್ತಾನೆ ಗುರುಗಳಿಗೆ, ಈ ಸಂಸಾರದ ಬಲಿ ಬಂಧನದೊಳಗ ಬ್ಯಾಡ್ರಪ್ಪ ನಮಗ. ಬಸವಣ್ಣ, ದಾಂಪತ್ಯ ಜೀವನ ಅಂದ್ರೆ ಕೆಟ್ಟದ್ದಲ್ಲ. 4 ಆಶ್ರಮದೊಳಗೆ ಈ ದಾಂಪತ್ಯ ಜೀವನಕ್ಕೆ ಅತಿಯಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಾರ. ಮದುವೆ ಆಗೋದು ತಪ್ಪಲ್ಲ. ಮದುವೆ ಒಳಗೆ ಇದ್ಕೊಂಡೆ, ಸಂಸಾರದೊಳಗೆ ಇದ್ಕೊಂಡೆ ಸದ್ಗತಿಯನ್ನು ಕಾಣ್ತಾರ. ಮದುವೆ ಹೆಂಗೆ ಕೆಟ್ಟಪ್ಪ ಅಂತಂದ್ರೆ, ಮದುವೆ ಆದ್ಮೇಲೆ ಹೆಂಡತಿ ಹೆಂಡತಿ ಹೆಂಡತಿ, ಮಕ್ಕಳು ಮಕ್ಕಳು ಮಕ್ಕಳು, ನನ್ನ ಸಂಸಾರ ನನ್ನ ಸಂಸಾರ ನನ್ನ ಸಂಸಾರ ಅಂತ ತಿಳ್ಕೊಂಡು ಏನು ಮೋಹದಿಂದ ಇರ್ತಾರಲ್ಲ, ಅದು ಕೆಟ್ಟಪ್ಪ. ದಾಂಪತ್ಯ ಜೀವನ ಅಂದ್ರೆ ಕೆಟ್ಟಲ್ಲ. ಮದುವೆ ಅಂತಂದ್ರೆ ಕೆಟ್ಟಲ್ಲ. ಮದುವೆ ಆದ್ರೂ ಹೆಂಗಿರ್ಬೇಕಪ್ಪ ಅಂತಂದ್ರ,
ಮದುವೆ ಆಗಲಾರ್ದಂಗಿರಬೇಕು ಬೇಕಂತ ಗುರುಗಳು ಹೇಳ್ತಾರ. ಸಂಸಾರದೊಳಗೆ ಇದ್ಕೊಂಡೇ ಸದ್ಗತಿಯನ್ನ ಕಾಣಬೇಕಂತ ತಿಳ್ಕೊಂಡು ಹೇಳ್ತಾರ ಗುರುಗಳು. ದಾಂಪತ್ಯ ಜೀವನ ಕೆಟ್ಟಲ್ಲ. ಮದುವೆ ಆಗಿನೂ ಕೂಡ ಮದುವೆ ಆಗ್ಲಾರ್ದಂಗ ಸಂಸಾರ ನಡೆಸಲಾರ್ದಂಗ ಹೆಂಗಿರ್ಬೇಕ್ರಿ ಅಂತ ಬಸವಣ್ಣ ಕೇಳ್ತಾನೆ. ಕೆಸರಿನೊಳಗೆ ಅರಳಿರ್ತಕ್ಕಂಥ ಕಮಲದಂಗಿರ್ಬೇಕಂತ ಹೇಳ್ತಾರ ಗುರುಗಳು. ಕಮಲ ಎಲ್ಲ ಅರಳ್ತದ? ಕೆಸರಿನಾಗ ಅರಳ್ತದಲ್ಲ. ಒಂದಿಷ್ಟು ಏನಾದ್ರೂ ಕೆಸರು ಹತ್ತಿರದನ ಇಲ್ಲಲ್ಲ, ಹೊಲಸ ಹತ್ತಿರಂಗಿಲ್ಲಲ್ಲ. ಶಗಣಿಯಾಗಿನ ಹುಳ, ಎಲ್ಲಾರು ರೈತರದಿರಿ, ಎಲ್ಲಾರ ಮನ್ಯಾಗ ಆಟ ಎಮ್ಮಿ ಎಲ್ಲ ಅದಾವ. ಶಗಣಿಯಾಗಿನ ಹುಳ ನೋಡಿರಲ್ವ ಹೆಂಗಿರ್ತದ? ಆ ಹುಳ ಶಗಣಿಯಾಗ ಅಡ್ಡಾಡಿದ್ರು ಕೂಡ ಅದಕ್ಕೆ ಶಗಣಿ ಹತ್ತಿರಂಗಿಲ್ಲ, ಅಷ್ಟು ಸ್ವಚ್ಛ ಇರ್ತದ. ಗುರುಗಳು ಹೇಳ್ತಾರ. ಬಸವಣ್ಣ ಕೇಳ್ತಾನ, ಮತ್ತ ಸಂಸಾರದೊಳಗೆ ಇದ್ದು ಇರ್ಲಾರ್ದಾಗ ಹೆಂಗ್ರಿ ಅಂತ ಕೇಳಿದಾಗ ಗುರುಗಳು ಒಂದು ಕಥೆ ಹೇಳ್ತಾರ. ಒಬ್ಬ ರಾಜ ಬಹಳ ದೊಡ್ಡ ಶ್ರೀಮಂತ, ಬಹಳ ದೊಡ್ಡ ಆಸ್ಥಾನ. ಆ ರಾಜ 100 ಹೆಣ್ಣು ಮಕ್ಕಳಿಗೆ ಮದುವೆ ಆಗಿದ್ದಂತ. ಎಷ್ಟು? 100 ಹೆಣ್ಣು ಮಕ್ಕಳಿಗೆ ಮದುವೆ ಆಗಿದ್ದಂತ. ಆದ್ರೂ ಕೂಡ ಆ ಆಸ್ಥಾನದೊಳಗಿರ್ತಕ್ಕಂಥ ಎಲ್ಲ ಪ್ರಜೆಗಳು ಅವನಿಗೆ ಮಹಾತ್ಮ ಅಂತ ಕರೀತಿದ್ರಂತ, ನನ್ನ ದೊರೆ ಅಂತ ಕರೀತಿದ್ರಂತ, ನನ್ನ ರಾಜ ಅಂತ ಕರೀತಿದ್ರಂತ, ಅವನಿಗೆ ಕೈ ಎತ್ತಿ ಮುಗಿತಿದ್ರಂತ. ಆ 100 ಹೆಣ್ಣು ಮಕ್ಕಳ ಮದುವೆ ಆದ್ರೂ ಕೂಡ ಅವನಿಗೆ ಮಹಾತ್ಮ, ದೊರೆ, ಪ್ರಥಮ ಅಂತ ಕರೀತಿದ್ರಂತ ಪ್ರಜೆಗಳು ಎಲ್ಲರೂ ಸೇರಿ. ಒಬ್ಬ ಹೊರಗಿನ ಪ್ರಜೆ ಬಂದಂತ ಆಸ್ಥಾನಕ್ಕೆ ರಾಜನ ಕಡೆ ಈ 100 ಮಂದಿ ಮದುವೆ ಆಗ್ಯಾನ ಈ ರಾಜ. ಅವನಿಗೆ ಕೇಳಿ ಅಸಹ್ಯ ಅನಿಸ್ತಂತ, ಕೆಟ್ಟ ಅನಿಸ್ತಂತ. 100 ಮಂದಿ ಮದುವೆ ಆದ್ರೂ ಕೂಡ ಆ ರಾಜನಿಗೆ ಆಸೆ ಅಂತಕ್ಕಂಥದ್ದು ಹೋಗಿಲ್ಲ, ವ್ಯಾಮೋಹ ಅಂತಕ್ಕಂಥದ್ದು ಹೋಗಿಲ್ಲ, ಮೋಹ ಅಂತಕ್ಕಂಥದ್ದು ಹೋಗಿಲ್ಲ ಅಂತ ತಿಳ್ಕೊಂಡು ನೇರವಾಗಿ ಆ ರಾಜನಿಗೆ ಪ್ರಶ್ನೆ ಮಾಡಿದಂತ ಪ್ರಜೆ, ನಿನ್ನಲ್ಲಿ ಆಸೆ ಅನ್ನೋದೆಷ್ಟದ, ನಿನ್ನಲ್ಲಿ ಮೋಹ ಅನ್ನೋದೆಷ್ಟದ ಅಂತ ತಿಳ್ಕೊಂಡು ಆ ಪ್ರಜೆ ರಾಜನಿಗೆ ಪ್ರಶ್ನೆ ಮಾಡಿದಂತ ಕೆಟ್ಟ ಅನಿಸಿ. ಪ್ರಧಾನಿಯನ್ನ ಕರೆಯುವುದಕ್ಕೆ ಕಳಿಸ್ತಾನೆ ರಾಜ. ಪ್ರಧಾನಿ ಬಂದ. ಆ ಪ್ರಜೆ ಕೈಯೊಳಗ ಒಂದ ಪಣತಿ ಕೊಡು. ಪಣತಿ ಅಂದ್ರೆ ಗೊತ್ತಲ್ಲ, ಅವನ ಕೈ ಒಳಗೊಂದು ಪಣತಿ ಕೊಡು, ಅದರ ತುಂಬ ಎಣ್ಣೆ ಹಾಕು, ಕೆಳಗೆ ಚೆಲ್ಲಾರ್ದಂಗೆ ಎಣ್ಣೆ ಹಾಕು. ರಾಜ ಪ್ರಜೆನಿಗೆ ಹೇಳ್ತಾನಂತ, ನನ್ನ ಆಸ್ಥಾನದೊಳಗ 100 ರೂಮ್ಗಳದಾವ, 100 ಕೊಠಡಿಗಳದಾವ. ಆ 100 ಕೊಠಡಿ ಒಳಗ ನಾನು ಬೆಳ್ಳಿ, ಬಂಗಾರ, ರೊಕ್ಕ, ರೂಪಾಯಿ, ವಜ್ರ, ಶಸ್ತ್ರಾಸ್ತ್ರಗಳನ್ನ ಒಂದೊಂದು ಕೋಣಿ ಒಳಗೆ ಒಂದೊಂದು ಇಟ್ಟೀನಿ. ಅವನ್ನೆಲ್ಲ ನೀನು ಆ ಕೈ ಒಳಗೆ ಪಣತಿ ಒಳಗೆ ಎಣ್ಣೆ ಹಾಕಿತ್ತಲ್ಲ, ನಿನ್ ಕೈ ಒಳಗೆ ಇಟ್ಟತ್ತಲ್ಲ, ಆ ಎಣ್ಣೆ ಒಂದು ಹನಿ ಕೆಳಗ್ ಬಿತ್ತಪ್ಪ ಅಂತಂದ್ರ ನಿನಗ ಗಲ್ಲ ಶಿಕ್ಷೆಯನ್ನು ಕೊಡ್ತೇವೆ, ನಿನ್ನ ಗಲ್ಲ ಶಿಕ್ಷೆಯನ್ನು ಕೊಡ್ತೇವೆ. ಆ ಕೈ ಒಳಗ ಆ ಪಣತಿಯನ್ನು ಹಿಡ್ಕೊಂಡು ಹಂಗೆ ನೀ 100 ಕೊಠಡಿನೂ ಕೂಡ ಅಡ್ಡಾಡಿ ಬರ್ಬೇಕು. ಯಾವ ಕೊಠಡಿ ಒಳಗೆ ಯಾವ ವಸ್ತು ಅದಾವ ಅಂತ ತಿಳ್ಕೊಂಡು ನೀ ಹೇಳಬೇಕು ಅಂತ ತಿಳ್ಕೊಂಡು ರಾಜ ಆಜ್ಞೆಯನ್ನು ಮಾಡ್ತಾನೆ. ಪ್ರಧಾನಿ ಅವನನ್ನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಎಲ್ಲ ಕೊಠಡಿಗಳನ್ನ ಅಡ್ಡಾಡಿ ತೋರಿಸ್ತಾನ. ಬೆಳ್ಳಿ, ಬಂಗಾರ, ವಜ್ರ, ಶಸ್ತ್ರ ಎಲ್ಲವನ್ನ ತೋರಿಸ್ತಾನ. ತೋರಿಸಿ ಬಂದು ಹಳ್ಳಿ ರಾಜನ ಹತ್ರ ಬರ್ತಾನ. ರಾಜ ಪ್ರಜೆನಿಗೆ ಕೇಳ್ತಾನ, ಯಾವ ಕೊಠಡಿ ಒಳಗೆ ಯಾವ ವಸ್ತು ಇದ್ದಪ್ಪ? ಗೊತ್ತಿಲ್ಲ ಅಂತ ಹೇಳ್ತಾನೆ. ನನಗ್ ಗೊತ್ತಿಲ್ಲ. ಯಾಕ? ಯಾವ ಕೊಠಡಿ ಒಳಗ ಯಾವ ವಸ್ತು ಅಂತಕ್ಕಂಥದ್ದು, ಯಾವ ಕೊಠಡಿ ಒಳಗೆ ಎಲ್ಲಿ ಯಾವ ವಸ್ತು ಇಟ್ಟಿವಿ ಅನ್ನೋದು ನಿನಗೆ ಗೊತ್ತಿಲ್ಲ. ಯಾಕಂತ ಕೇಳಿದಾಗ, ಎಲ್ಲಿತ್ತು ನಿನ್ನ ಲಕ್ಷ್ಯ ಅಂತ ತಿಳ್ಕೊಂಡು ರಾಜ ಕೇಳ್ತಾನೆ ಪ್ರಜಾಗ. ನನ್ನ ಲಕ್ಷ್ಯ ಪಣತಿ ಕಡೆ ಇತ್ತು, ಪಣತಿ ಕಡೆ. ಯಾಕ? ಆ ಪಣತಿ ಕಡೆ ಇತ್ತು, ಒಂದು ಹನಿ ಕೆಳಗ್ ಬಿತ್ತಪ್ಪ ಅಂತಂದ್ರೆ ನಿನಗೆ ಗಲ್ಲ ಶಿಕ್ಷೆ ಅಂತಕ್ಕಂಥದ್ದು ಹೇಳುದಿಲ್ಲ. ಹಂಗ ಬಸವಣ್ಣನಿಗೆ ಗುರುಗಳು ಹೇಳ್ತಾರ, ನೋಡಪ್ಪ ಆ ಹೆಂಗ ಆ ಪಣತಿ ಅಂತಕ್ಕಂಥದ್ದು ಒಂದು ಹನಿ ಕೆಳಗೆ ಕೆಡಿಲಾರ್ದನ ಇತ್ತ. ಆ ರಾಜ 100 ಮಂದಿಗೆ ಮದುವೆ ಆದ್ರೂ ಕೂಡ 100 ಮಂದಿ ಕಡೆ ಲಕ್ಷ್ಯ ಇದ್ದಿದ್ದಿಲ್ಲ. ಅವನ ಕಾಯಕದ ಕಡೆ ಲಕ್ಷ್ಯ ಇತ್ತು, ಅವನ ಕೆಲಸದ ಕಡೆ ಲಕ್ಷ್ಯ ಇತ್ತು. ಹಂಗ ಬಸವಣ್ಣ ನೀ ಮದುವೆ ಆದ್ರೂ ಕೂಡ ನಿನಗ ಸಂಸಾರದ ಕಡೆ ಲಕ್ಷ್ಯ ಕೊಡಲಾರದು. ನಿನ್ನ ಕಾಯಕ ಗುರುಲಿಂಗ ಜಂಗಮರ ಸೇವೆಯನ್ನು ಮಾಡಿ, ಸಂಗಮನಾಥನ ಸೇವೆಯನ್ನು ಮಾಡಿದ್ರೆ ಸಾಕು, ಸಂಸಾರದೊಳಗೆ ಇದ್ಕೊಂಡೆ ಸದ್ಗತಿಯನ್ನ ನೀ ಕಾಂತಿ ಅಂತ ತಿಳ್ಕೊಂಡು ಗುರುಗಳು ಹೇಳಿದಾಗ ಆ ಗುರುವಿನ ಮಾತು ಮೀರಾಕ ಬರಂಗಿಲ್ಲ ಬಸವಣ್ಣನಿಗೆ. ಎಲ್ಲರ ಮಾತು ಮೀರ್ತಾನ ಕರೆ ಬಸವಣ್ಣ.
ಆ ಗುರುವಿನ ಮಾತು ಮೀರಕ್ ಬರೋದಿಲ್ಲ. ಅದಕ್ಕ ಈ ಸಂಸಾರ ಅಂತಕ್ಕಂಥದ್ದು ಕೆಟ್ಟಲ್ಲಪ್ಪ, ದಾಂಪತ್ಯ ಅಂತಕ್ಕಂಥದ್ದು ಕೆಟ್ಟಲ್ಲ. ಈ ದಾಂಪತ್ಯ ಜೀವನ ಅಂತಂದ್ರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಜೀವನ. 4 ಆಶ್ರಮದೊಳಗೆ ಈ ದಾಂಪತ್ಯ ಅಂತಕ್ಕಂಥದ್ದು ಬಹಳ ಪವಿತ್ರವಾಗಿರ್ತಕ್ಕಂಥದ್ದಪ್ಪ. ಆ ಸದ್ಗತಿ ಆ ಜೀವನದೊಳಗಿದ್ದೇ ನೀ ಸದ್ಗತಿಯನ್ನು ಕಾಣುವಂತ ತಿಳ್ಕೊಂಡು ಗುರುಗಳು ಹೇಳಿದ ಮೇಲೆ ಬಸವಣ್ಣ ಮದುವೆಗೆ ಒಪ್ಪುಗೋತಾನ ಅಂತಕ್ಕಂಥ ವಿಚಾರವನ್ನ ನೋಡ್ತಾ ಆ ಭಾಗ್ಯವಾಡಿ ಒಳಗ ಅವತ್ತಿನ ದಿವಸ ಬಹಳ ದೊಡ್ಡ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಬಲದೇವ ಆತನ ಮಗಳಾಗಿರ್ತಕ್ಕಂಥ ಗಂಗಾಂಬಿಕೆ ಆ ಭಾಗ್ಯ ಒಳಗ ಬಹಳಷ್ಟು ಅತಿಯಾಗಿ ವಿಜೃಂಭಣೆಯಿಂದ ತಳಿರು ತೋರಣಗಳನ್ನು ಕಟ್ಟಿ ಶೃಂಗಾರವನ್ನ ಮಾಡಿ ಮದುವೆಯನ್ನ ಮಾಡ್ತಾರ ಅಂತಕ್ಕಂಥ ವಿಚಾರವನ್ನ ನೋಡ್ತಾ ಇವತ್ತೇ ದಿವಸ ನಮ್ಮ ಕಲಬುರಗಿ ಗ್ರಾಮದ ತಾಯಂದಿರು ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಆ ಒಂದು ಕಾಯಕವನ್ನ ಆ ಒಂದು ಸಮಾರಂಭವನ್ನ ತಾವು ನೆರವೇರಿಸಿಕೊಡ್ಬೇಕಾಗುತ್ತೆ.